ಎಲ್ಲರಿಗೂ ನಮಸ್ಕಾರಗಳು. ಸೋಮವಾರದ ದಿನದಂದು ಕಾಣುವ ಆವಿನ ಕನಸುಗಳು ಶಿವನೊಂದಿಗೆ ಸಂಬಂಧವನ್ನ ಹೊಂದಿರುವ ಕನಸುಗಳು ಆಗಿರುತ್ತೆ. ಯಾಕಂದ್ರೆ ಶಿವನು ತನ್ನ ಕೊರಳಿನಲ್ಲಿ ಸದಾಕಾಲ ವಾಸುಕಿಯನ್ನ ಸುತ್ತಿಕೊಳ್ಳುವ ಮೂಲಕ ಹಾವುಗಳ ಮಹತ್ವವನ್ನ ಬ್ರಹ್ಮಾಂಡಕ್ಕೆ ವಿವರಿಸಿದ್ದಾನೆ. ಸ್ವಪ್ನ ಶಾಸ್ತ್ರದ ಪ್ರಕಾರ ಸೋಮವಾರದ ದಿನದಂದು ಕನಸಲ್ಲಿ ಹಾವುಗಳನ್ನ ನೋಡುವುದರ ಅರ್ಥ ಏನು? ಬನ್ನಿ ಈ ವಿಡಿಯೋದ ಮುಖಾಂತರ ತಿಳಿಯೋಣ. ಸನಾತನ ಧರ್ಮದಲ್ಲಿ ಹಾವುಗಳನ್ನ ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗುತ್ತೆ. ಹಾಗಾಗಿ ನಾವು ಹಾವುಗಳನ್ನ ಪೂಜಿಸುತ್ತೇವೆ. ಹಾವುಗಳನ್ನು ಪೂಜಿಸುವುದಕ್ಕಾಗಿ ಪ್ರತಿ ವರ್ಷ ನಾಗರ ಪಂಚಮಿ ಹಬ್ಬವನ್ನ ಕೂಡ ನೆರವೇರಿಸಲಾಗುತ್ತೆ. ಹಾವುಗಳು ಹಿಂದೂ ದೇವರುಗಳೊಂದಿಗೆ ಆಳವಾದ ಸಂಬಂಧವನ್ನ ಹೊಂದಿರುತ್ತೆ. ನಾವು ಶಿವನ ಕೊರಳಲ್ಲಿ ಹಾವುಗಳನ್ನ ನೋಡಬಹುದು. ವಿಷ್ಣು ದೇವನು ಹಾವಿನ ಹಾಸಿಗೆಯ ಮೇಲೆ ಮಲಗಿರುವುದನ್ನ ಕಾಣಬಹುದು. ದೇವರುಗಳೊಂದಿಗೆ ಹಾವುಗಳ ಸಂಬಂಧವು ನಮಗೆ ಅವು ಹಿಂದೂ ಧರ್ಮದಲ್ಲಿ ಎಷ್ಟು ವಿಶೇಷ ಎಂಬ ಮಾಹಿತಿಯನ್ನ ನೀಡುತ್ತೆ. ಹೆಚ್ಚಾಗಿ ಹಾವಿಗೆ ಸಂಬಂಧಿಸಿದ ಕನಸುಗಳು ಅನೇಕರಿಗೆ ಬೀಳುತ್ತೆ. ಹಾವಿಗೆ ಸಂಬಂಧಿಸಿದ ಎಲ್ಲಾ ಕನಸುಗಳನ್ನ ಶುಭವೆಂದು ಹೇಳಲು ಆಗುವುದಿಲ್ಲ. ಒಂದು, ಸೋಮವಾರ ಬಿಳಿ ಹಾವಿನ ಕನಸು. ಬಣ್ಣಗಳಲ್ಲಿ ಬಿಳಿ ಬಣ್ಣವು ಶಿವನಿಗೆ ಅತ್ಯಂತ ಪ್ರಿಯವಾದ ಬಣ್ಣವಾಗಿದೆ. ಅಂತಹ ಸಂದರ್ಭದಲ್ಲಿ ಸೋಮವಾರದ ದಿನದಂದು ನೀವು ನಿಮ್ಮ ಕನಸಲ್ಲಿ ಬಿಳಿ ಬಣ್ಣದ ಹಾವುಗಳನ್ನು ನೋಡುವುದು ಶುಭವಾಗಿದೆ. ಇಂತಹ ಕನಸುಗಳು ಬೀಳುವುದು ತುಂಬಾನೇ ಅಪರೂಪವಾಗಿರುತ್ತೆ. ಕನಸಲ್ಲಿ ಬಿಳಿ ಬಣ್ಣದ ಹಾವುಗಳನ್ನು ನೋಡುವುದು ನಿಮಗೆ ಸಂತೋಷ, ಶಾಂತಿ ಮತ್ತು ಅದೃಷ್ಟವನ್ನ ಪ್ರತಿನಿಧಿಸುತ್ತೆ. ಸೋಮವಾರ ಬಿಳಿ ಬಣ್ಣದ ಹಾವಿನ ಕನಸನ್ನು ನೋಡುವುದು ಗುಪ್ತ ಸಂಪತ್ತನ್ನ ಪಡೆದುಕೊಳ್ಳುವ ಸಂಕೇತ ಕೂಡ ಆಗಿರುತ್ತೆ. ನಿಮ್ಮ ಯಾವುದೋ ಒಂದು ದೊಡ್ಡ ಆಸೆ ಈಡೇರುವುದಕ್ಕೆ ಮುನ್ನ ನಿಮಗೆ ಇಂತಹ ಕನಸುಗಳು ಬೀಳುತ್ತೆ. 2, ಸೋಮವಾರ ಶಿವಲಿಂಗದ ಮೇಲೆ ಹಾವನ್ನ ನೋಡುವುದು. ಸೋಮವಾರದ ದಿನದಂದು ನೀವು ಶಿವಲಿಂಗಕ್ಕೆ ಸುತ್ತಿಕೊಂಡಿರುವ ಹಾವನ್ನ ಅಥವಾ ಶಿವಲಿಂಗದ ಮೇಲೆ ಹಾವನ್ನ ನೋಡುವುದು ಶಿವನು ನಿಮ್ಮನ್ನ ಆಶೀರ್ವದಿಸಿದ್ದಾನೆ ಎನ್ನುವ ಸಂಕೇತವಾಗಿರುತ್ತೆ. ಸೋಮವಾರದ ದಿನದಂದು ನಿಮಗೆ ಈ ಕನಸು ಬಿದ್ದರೆ ನಿಮ್ಮ ಬಾಕಿ ಇರುವ ಕೆಲಸಗಳನ್ನ ತಕ್ಷಣವೇ ಪೂರ್ಣಗೊಳ್ಳಲಿದೆ ಮತ್ತು ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸನ್ನ ಪಡೆಯುತ್ತೀರಾ. ಸೋಮವಾರದ ದಿನದಂದು ಮೇಲಕ್ಕೆ ಹಾರುವ ಹಾವಿನ ಕನಸು. ಸ್ವಪ್ನಶಾಸ್ತ್ರದ ಪ್ರಕಾರ ಸೋಮವಾರದ ದಿನದಂದು ನೀವು ನಿಮ್ಮ ಕನಸಲ್ಲಿ ಮೇಲಕ್ಕೆ ಏರುತ್ತಿರುವಂತೆ ಅಥವಾ ಮೇಲಕ್ಕೆ ಹಾರುತ್ತಿರುವಂತೆ ಕನಸನ್ನ ಕಾಣುವುದು ನಿಮ್ಮ ಪ್ರಗತಿಯ ಬಗ್ಗೆ ಹೇಳುತ್ತೆ. ಈ ಕನಸಿನ ಅರ್ಥ ಏನಂದ್ರೆ ನೀವು ಕೆಲಸದಲ್ಲಿ ಹೆಚ್ಚಿನ ಬಡ್ತಿಯನ್ನ ಪಡೆದುಕೊಳ್ಳುತ್ತೀರಾ ಅಥವಾ ನಿಮ್ಮ ವ್ಯವಹಾರದಲ್ಲಿ ಇದ್ದಕ್ಕಿದ್ದ ಹಾಗೆ ಗಮನಾರ್ಹ ಲಾಭವನ್ನ ಗಳಿಸುತ್ತೀರಾ. ಒಟ್ಟಾರೆಯಾಗಿ ಈ ಮೇಲಕ್ಕೆ ಹಾರುತ್ತಿರುವ ಅಥವಾ ಏರುತ್ತಿರುವ ಹಾವಿನ ಕನಸನ್ನು ನೋಡುವುದು ನಿಮ್ಮ ಜೀವನದಲ್ಲಿ ಬೆಳವಣಿಗೆಯನ್ನ ಸೂಚಿಸುತ್ತೆ. 4, ಸೋಮವಾರ ಎಡೆಗೆತ್ತಿ ನಿಂತಿರುವ ಹಾವಿನ ಕನಸು. ಸ್ವಪ್ನಶಾಸ್ತ್ರದಲ್ಲಿ ಉಲ್ಲೇಖಿಸಿರುವ ಪ್ರಕಾರ ನೀವು ನಿಮ್ಮ ಕನಸಿನಲ್ಲಿ ಎಡೆಗೆತ್ತಿರುವ ಹಾವನ್ನ ನೋಡಿದರೆ ಅದು ರಾಜಯೋಗದ ಸಂಕೇತ. ಇಂತಹ ಕನಸುಗಳು ನೀವು ಭವಿಷ್ಯದಲ್ಲಿ ರಾಜಯೋಗವನ್ನ ಪಡೆಯುವ ಅಥವಾ ಅಗಾಧ ಪ್ರಮಾಣದ ಸಂಪತ್ತನ್ನ ಪಡೆಯುವುದನ್ನ ಹಾಗೂ ಪಿತೃಗಳ ಆಸ್ತಿಯಿಂದ ಪ್ರಯೋಜನ ಪಡೆದುಕೊಳ್ಳುವುದನ್ನ ಸಂಕೇತಿಸುತ್ತೆ. ಹಾಗಾಗಿ ಈ ಕನಸನ್ನ ಅತ್ಯಂತ ಶುಭ ಕನಸು ಅಂತ ಪರಿಗಣಿಸಲಾಗುತ್ತೆ. 5, ಸೋಮವಾರ ಹಾವಿನ ಉತ್ತದ ಕನಸನ್ನ ನೋಡುವುದು. ನೀವು ಕನಸಲ್ಲಿ ಆ ಒಂದು ಉತ್ತದ ಒಳಗೆ ಹೋಗುತ್ತಿರುವುದನ್ನು ನೋಡಿದ್ರೆ ಅದು ಮಂಗಳಕರ ಕನಸುಗಳಲ್ಲಿ ಒಂದಾಗಿದೆ. ನಿಮ್ಮ ಕೆಟ್ಟ ಅಥವಾ ಕಷ್ಟದ ದಿನಗಳು ಕಳೆದು ಒಳ್ಳೆಯ ದಿನಗಳು ಪ್ರಾರಂಭವಾಗುವ ಹಂತದಲ್ಲಿದ್ದಾಗ ಇಂತಹ ಕನಸುಗಳು ಬೀಳುತ್ತವೆ. ಹುತ್ತದ ಒಳಗೆ ಹೋಗುತ್ತಿರುವ ಹಾವಿನ ಕನಸನ್ನು ನೋಡುವುದರಿಂದ ಇದ್ದಕ್ಕಿದ್ದಂತೆ ಅತಿಯಾದ ಸಂಪತ್ತನ್ನ ಗಳಿಸುವ ಸೂಚನೆ ಕೂಡ ಆಗಿರುತ್ತೆ. ಸ್ವಪ್ನಶಾಸ್ತ್ರದ ಪ್ರಕಾರ ಸೋಮವಾರದ ದಿನದಂದು ಕನಸಲ್ಲಿ ನೀವು ಹಾವುಗಳನ್ನು ನೋಡಿದ್ರೆ ಅದನ್ನು ಶುಭವೆಂದು ಪರಿಗಣಿಸಲಾಗುತ್ತೆ. ಯಾಕಂದ್ರೆ ಹಾವನ್ನ ತನ್ನ ಕೊರಳಿನಲ್ಲಿ ಧರಿಸಿರುವ ಶಿವನ ದಿನವೂ ಸೋಮವಾರವೇ ಆಗಿದೆ. ಶಿವನು ತನ್ನ ಕುತ್ತಿಗೆಯಲ್ಲಿ ವಾಸುಕಿ ನಾಗನನ್ನ ಸುತ್ತಿಕೊಂಡಿರುವುದು ಈ ಕನಸಿಗೆ ವಿಶೇಷವಾದ ಅರ್ಥಗಳನ್ನ ನೀಡುತ್ತೆ.